ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಬಂದು 4 BHK 3 ಹೌಸ್ ಬರುತ್ತೆ. ಇದು 20/30 ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮ್ಗೆ ಎಲಿವೇಶನ್ಗೆ ಒಳ್ಳೆ ಬಬ್ಬಲ್ಸ್ ಪೇಂಟ್ ಮಾಡಿಸಿದ್ದಾರೆ. ಸ್ಕ್ರಾಚ್ ಇಟ್ಟು ಬಬ್ಬಲ್ ಡಿಸೈನ್ ಪೇಂಟ್ ಮಾಡಿಸಿದ್ದಾರೆ. ನಿಮಗೆ ಬಾಲ್ಕನಿಗೆಲ್ಲ SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಒಳ್ಳೆ ಡಿಸೈನ್ ಟೈಲ್ಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ನಿಮಗೆಲ್ಲ ಕಿಟಕಿಗೆಲ್ಲ ಅಚ್ಚಿಂಗ್ ಗ್ಲಾಸ್ ಬರುತ್ತೆ. ಇದೆಲ್ಲ ಅಚ್ಚಿಂಗ್ ಗ್ಲಾಸ್ ಬರುತ್ತೆ. ಒಳ್ಳೆ LED ಲೈಟ್ಸ್ ಹಾಕಿದ್ದಾರೆ. ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು LED ಲೈಟ್ಸ್ ಹಾಕಿದ್ದಾರೆ. ಹೀಗೆ ಬಂದರೆ ನಿಮಗೆ ಇದು ಕಾರ್ ಎಂಟ್ರಿ ಬರುತ್ತೆ. ಇದು ನಾರ್ತ್ ಸೈಟ್ ಬರುತ್ತೆ. ಮೇನ್ ಡೋರ್ ಬಂದು ನಿಮಗೆ ಈಸ್ಟ್ ಬರುತ್ತೆ. ಇದು ನಿಮಗೆ ಕಾರ್ ಎಂಟ್ರಿ MSL ಮಾಡಿಸಿದ್ದಾರೆ. ಇದು MSL ಕಾರ್ ಗೇಟ್ ಮಾಡಿಸಿದ್ದಾರೆ. ಪೆಂಡಮೆಂಟ್ ಶೀಟ್ ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಲೇಸರ್ ಕಟಿಂಗ್ ಬರುತ್ತೆ. ಪೆಂಡಮೆಂಟ್ ಶೀಟ್ ಹಾಕಿದ್ದಾರೆ. ಈ ಕಡೆ ನಿಮಗೆ ಅಪ್ ಟು 10 feet ವರೆಗೂ ಗ್ರೇನೈಟ್ ಕ್ಲಾಡಿಂಗ್ ಆಗಿದೆ. ನಿಮ್ಗೆ ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಗ್ರೇನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ CC ಕ್ಯಾಮ್ರಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ CC ಕ್ಯಾಮ್ರಾ ಹಾಕೋಬಹುದು. ಈ ಪ್ರಾಪರ್ಟಿ ನಿಮಗೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿದೆ. ನಿಮಗೆ ರೋಡ್ ವಿಡ್ತ್ ಬಂದು ನಿಮಗೆ ಇದು 25 feet ಬರುತ್ತೆ. ಹೀಗೆ ಮುಂದೆ ಹೋದ್ರೆ ನಿಮ್ಗೆ ಅದು 40 feet ರೋಡ್ ಬರುತ್ತೆ. ಕನೆಕ್ಟಿವಿಟಿ 40 feet ರೋಡ್ ಇದೆ. ಹೀಗೆ ಬನ್ನಿ. ಹೀಗೆ ಹೋದ್ರೆ ನಿಮಗೆ ಇದೇ ರೋಡಲ್ಲಿ ಹೋದ್ರೆ ನಿಮಗೆ 1 kilometer ಕನಕಪುರ ರೋಡು. ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನು, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಎರಡೂ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ನಿಮಗೆ ಕನಕಪುರ ರೋಡ್ ಇಲ್ಲಿಂದ ಒಂದು 600 to 700 meters ಇದೆ ಡಿಸ್ಟೆನ್ಸು. ಇದು ನಿಮಗೆ ನೋಡಿ, ಇದು ಕಾರ್ ಎಂಟ್ರಿ ಬರುತ್ತೆ, ಇದು ವಾಕಿಂಗ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ದೇವಮೂಲೆ ಬರುತ್ತೆ. ಎಂಟ್ರಿ ಮೇನ್ ಡೋರ್ ನಿಮಗೆ ಎಂಟ್ರಿ ದೇವಮೂಲೆ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲೇ ಕಾವೇರಿ ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಮೀಟರ್ ಹಾಕೊಡ್ತಾರೆ. ಇಲ್ಲಿ ನಿಮ್ಗೆ ಕಾರ್ ವಾಷಿಂಗ್ಗೆ ಟ್ಯಾಬ್ ಇಟ್ಟಿದ್ದಾರೆ. ಟ್ಯಾಬ್ ಹಾಕಿದ್ದಾರೆ ವಾಷಿಂಗ್ಗೆ. ನಿಮ್ಗೆ ಬರ್ತಾನೆ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ UPS ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸೇಫ್ಟಿಗೆ ಒಂದು ಗ್ರಿಲ್ ಹಾಕೊಡ್ತಾರೆ. ಇಲ್ಲಿ UPS ಇಟ್ಕೋಬಹುದು. ಇದು ನಿಮ್ಗೆ ಕಾರ್ ಪಾರ್ಕಿಂಗ್ ಬರುತ್ತೆ. ಪೂರ್ತಿ ನಿಮ್ಗೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಬೋರ್ ಇದೆ, ಸಂಪ್ ಇದೆ. ಈ ಮೂಲೆ ಬಂದು ದೇವ ಮೂಲೆಯಲ್ಲಿ ನಿಮ್ಗೆ ಸಂಪು ಮಾಡಿದ್ದಾರೆ, ಬೋರು ಹಾಕಿದ್ದಾರೆ. ಬೋರ್ ಬಂದು ಡೆಪ್ತ್ 1000 ಲೀಟರ್ ಇದೆ. ಸಂಪು ಬಂದು ನಿಮ್ಗೆ 10,000 ಲೀಟರ್ ಸ್ಟೋರೇಜ್ ಇದೆ ಸಂಪು. ನಿಮ್ಗೆ ಫ್ಲೋರಿಂಗ್ ಎಲ್ಲ ನಿಮ್ಗೆ ಆಂಟಿಸೀಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಪೂರ್ತಿ ನಿಮ್ಗೆ ಆಂಟಿಸೀಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ EV ಚಾರ್ಜಿಂಗ್ ಪಾಯಿಂಟ್ಗಳು ಮಾಡಿದ್ದಾರೆ. EV ಚಾರ್ಜಿಂಗ್ ಪ್ಲಗ್ ಪಾಯಿಂಟ್ ಇದೆ. ಅಲ್ಲಿದೆ. ಎರಡು ಕಾರು ನಿಮ್ಗೆ ಅಲ್ಲೊಂದು ಕಾರು ಇಲ್ಲೊಂದು ಕಾರು, ಎರಡು ಕಾರು ನಿಲ್ಸಕ್ ಪ್ರಾವಿಷನ್ ಮಾಡಿದ್ದಾರೆ. ಒಂದು 5 ಟೂ ವೀಲರ್ ಇಲ್ಲಿ ಬಂದು ನಿಮ್ಗೆ ಒಂದು 5 ಟೂ ವೀಲರ್ ನಿಲ್ಸ್ಕೊಂಬೋದು. ನೀವು ಈ ಟೂ ವೀಲರ್ ನಿಲ್ಸಕ್ ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ಇದು ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 2 feet ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. MS ಡೋರ್ ಹಾಕಿದ್ದಾರೆ. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಇದೆ ನಿಮ್ಗೆ. ಇದು MS ಡೋರ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಮೇಂಟೆನೆನ್ಸ್ ಪರ್ಪಸ್ಗೆ ನಿಮ್ಗೆ 3.5 feet ಟೈಲ್ಸ್ 2x4 4 feet ವರೆಗೂ ಟೈಲ್ಸ್ ಹಾಕಿದ್ದಾರೆ. ಇದು ಬಂದು 2x6 ಟೈಲ್ಸ್ ಬರುತ್ತೆ. ಕ್ಲಾಡಿಂಗ್ ಮಾಡಿದ್ದಾರೆ. ಫ್ಯೂಚರ್ ಅಲ್ಲಿ ಏನಾದ್ರು ನಿಮ್ಗೆ ಒಂದು ರೆಂಟ್ ಇನ್ಕಮ್ ಬೇಕು ಅಂದ್ರೆ ಇಲ್ಲಿ ನೀವು ಪಾರ್ಟೇಷನ್ ಮಾಡ್ಕೋಬಹುದು. ಈ ಬೀಮ್ ಇದೆಯಲ್ಲ, ಈ ಬೀಮ್ ಅಲ್ಲಿ ಒಂದು ಡೋರ್ ಇಟ್ಕೊಂಡು ಪಾರ್ಟೇಷನ್ ಮಾಡ್ಕೊಂಡ್ರೆ ಒಂದು ರೂಮು, ಒಂದು ಅಟ್ಯಾಚ್ ವಾಶ್ರೂಮು, ಒಂದು ಕಿಚನ್, ಓಪನ್ ಕಿಚನ್ ಮಾಡ್ಕೋಬಹುದು. ನಿಮ್ಗೆ ಫ್ಯೂಚರ್ ಅಲ್ಲಿ ರೆಂಟ್ ಇನ್ಕಮ್ ಕೂಡ ಮಾಡ್ಕೋಬಹುದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ನಿಮ್ಗೆ 4 feet ಬರುತ್ತೆ ಸ್ಟೇರ್ ಕೇಸ್. ಹಿಂಗೆ ಬಂದ್ರೆ ನಿಮ್ಗೆ ಇದು SS ರೈಲಿಂಗ್ಸ್ ಬರುತ್ತೆ. ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಲಪೋತ್ರ ಆಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ಗ್ರೇನೈಟ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ವಾಲ್ಗೆ 2x4 2x6 ವಾಲ್ಗೆ 2x6 ಕ್ಲಾಡಿಂಗ್ ಆಗಿದೆ. ಇದು 4 feet ಎಂಟ್ರಿ ಬರುತ್ತೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಸೇಫ್ಟಿಗೆ ಹಿಡ್ಕೊಳ್ಳೋಕೆ SS ರೈಲಿಂಗ್ಸ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇಲ್ಲಿ ನೋಡಿ ನೀವು 2x6 ಟೈಲ್ಸಿಂಗ್ ಪ್ಲಸ್ ಬಾರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಟೈಲ್ಸ್ ಕ್ಲಾಡಿಂಗ್ ಆಗಿದೆ.
ಈಗ ಬಂದು ನಿಮಗೆ ಸೀಲಿಂಗ್ ಬಂದು PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಮೂಲೆ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ, ಸೈಟ್ ನಾರ್ತ್ ಬರುತ್ತೆ, ಮೇನ್ ಡೋರ್ ಈಸ್ಟ್ ಬರುತ್ತೆ. ಇದು ನಿಮಗೆ SS ರೇಲಿಂಗ್ಸ್ ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ. ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು SS ರೇಲಿಂಗ್ಸ್ ಟಫ್ ಆನ್ ಗ್ಲಾಸ್ ಹಾಕಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ ಲಪೋತ್ರ ಆಂಟಿ ಸ್ಕಿಡ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಇದು ನಿಮಗೆ ಎಂಟ್ರಿ ಬರುತ್ತೆ. ಎಂಟ್ರಿಗೆ ನಿಮಗೆ ಟೀಕುಡ್ ವಾಸ್ಕಲ್ ಟೀಕುಡ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮಗೆ ಇದು 5 ಇಂಚ್ ಬರುತ್ತೆ ಥಿಕ್ನೆಸ್. ವಾಸ್ಕಲ್ ಥಿಕ್ನೆಸ್ ಬಂದು 5 ಇಂಚ್ ಬರುತ್ತೆ. 5/8 ಬರುತ್ತೆ. ಇದು ಸೈಜ್ ಬಂದು 5/8 ಬರುತ್ತೆ. ಇದು ಅಪ್ ಟು 7 ಫೀಟ್ ವರೆಗೂ ಇದೆ. ಇದು 7 ಫೀಟ್ ಇದೆ. ಇದು ಒಂದು ಟಫನ್ ಇದು ಹಾಕಿದ್ದಾರೆ, ಹಚ್ಚಿಂಗ್ ಗ್ಲಾಸ್ ಹಾಕಿದ್ದಾರೆ. ಇದು ಹಚ್ಚಿಂಗ್ ಗ್ಲಾಸ್ ಬರುತ್ತೆ. ಇಲ್ಲಿ ಬಂದ್ರೆ ನಿಮಗೆ ಮೇನ್ ಡೋರ್, ಇದು ಮೇನ್ ಡೋರ್ ಬರುತ್ತೆ. ಇದು 2 ಇಂಚ್ ಥಿಕ್ನೆಸ್ ಇದೆ. ಥಿಕ್ನೆಸ್ ಬಂದು 2 ಇಂಚ್ ಇದೆ. ಒಳ್ಳೆ ಡಿಸೈನ್ ಮಾಡಿಸಿದ್ದಾರೆ. ಮೇನ್ ಡೋರು ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಇದು ಯುರೋಪ ಲಾಕ್ ಹಾಕಿದ್ದಾರೆ. ಯುರೋಪ ಲಾಕ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ಇದು ಲೀವಿಂಗ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಬಂದು ನಿಮ್ಗೆ ಗ್ರೇನೈಟ್ ಬರುತ್ತೆ. ಇದು ಗ್ರೇನೈಟ್ ಬರುತ್ತೆ. ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ನಿಮ್ಗೆ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೋಬಹುದು, ಆ ತರ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ 7 ಫೀಟ್ ವರೆಗೂ ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. 4 ಡೋರ್ ಬರುತ್ತೆ, ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಅಲ್ಲಿ ಸೋಫಾ ಹಾಕೊಂಡ್ರೆ ಇಲ್ಲಿ ಟಿವಿ ಯೂನಿಟ್ ಮಾಡಿದ್ದಾರೆ. ನೀವು ಎಂತ ಟಿವಿ ಆದ್ರೂ ಮೋಲ್ಡ್ ಮಾಡ್ಕೋಬಹುದು ಇಲ್ಲಿ ನೀವು. ಅದಕ್ಕೆ ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಟಿವಿ ಲೈನ್, ಕೇಬಲ್ ಲೈನ್ ಕನೆಕ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಇದೆ, ಡ್ರಾಯರ್ಸ್ ಮಾಡಿದ್ದಾರೆ, ಸ್ಟೋರೇಜ್ ಇದೆ. ಇದೆಲ್ಲ ನಿಮಗೆ ವಿನಿಯರ್ ಶೀಟ್ ಹಾಕಿ ಪಾಲಿಶ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ವಿನಿಯರ್ ಶೀಟ್ ಹಾಕಿ ಪಾಲಿಶ್ ಮಾಡಿದ್ದಾರೆ. ಇಲ್ಲಿ ಸೋಕೇಶ್ ಇದೆ, LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಡಿಸೈನ್ಸ್ ಮಾಡಿಸಿದ್ದಾರೆ. ಬಾರ್ಡರ್ ಡಿಸೈನ್ಸ್ ಬರುತ್ತಿದ್ದು ಪಾರ್ಬಿಕಾ ಶೀಟ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಇದು ನಿಮಗೆ ಸೀಲಿಂಗ್ ಬಂದು POP ಅಂಡ್ ವುಡನ್ PVC, ವುಡನ್ ಅಂಡ್ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಟೋರೇಜ್, ಇಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು. ಬಾಕ್ಸ್ಗಳು ಇಟ್ಟಿದ್ದಾರೆ. ಏನೋ ಮನೇಲಿ ಎಕ್ಸ್ಟ್ರಾ ಸಾಮಾನುಗಳಿದ್ರೆ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ವಿನಿಯರ್ ಶೀಟ್ ಹಾಕಿ ಪಾಲಿಶ್ ಮಾಡಿಸಿದ್ದಾರೆ, ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಹೀಗೆ ಬಂದ್ರೆ ನಿಮ್ಗೆ ಇದು ಪೂಜಾ ಬರುತ್ತೆ. ಇದು ಪೂಜಾ ನಿಮ್ಗೆ ವಾಸ್ಕಲ್ ಟೀಕುಡ್ ಬರುತ್ತೆ. ಫ್ರೇಮ್ ಕೂಡ ಟೀಕುಡ್ ಬರುತ್ತೆ. ಡೋರು ಗ್ಲಾಸ್ ಡೋರ್ ಬರುತ್ತೆ, ಹಚ್ಚಿಂಗ್ ಗ್ಲಾಸ್ ಡೋರ್ ಬರುತ್ತೆ ಇದು. ಹೀಗೆ ಬನ್ನಿ, ಹೀಗೆ ಬಂದು ನಿಮ್ಗೆ ಟೈಲ್ಸ್, ಒಳ್ಳೆ ಟೈಲ್ಸ್ ಕ್ಲಾಡಿಂಗ್ ಆಗಿದೆ. 2x6. ನಿಮ್ಗೆ ಸೀಲಿಂಗ್ ಬಂದು ವುಡನ್ ಅಂಡ್ ಹಚ್ಚಿಂಗ್ ಗ್ಲಾಸ್ ಹಾಕಿ ಡಿಸೈನ್ ಮಾಡಿಸಿದ್ದಾರೆ. ವುಡನ್ ಫಾಲ್ ಸೀಲಿಂಗ್ ಬರುತ್ತೆ. ಸೀಲಿಂಗು LED ಲೈಟ್ಸ್ ಮಾಡಿದ್ದಾರೆ. ಇಲ್ಲಿ ಒಂದು ಮಂಟಪ ಮಾಡಿದ್ದಾರೆ ಸ್ಟೋರೇಜ್ಗೆ. ಇಲ್ಲಿ ದೇವ್ರ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಬೋದು. 40 mm ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಕೂಡ ಗ್ರೇನೈಟ್. ಇದು ನೋಡಿ, ಇದು ಡೋರ್, ಗ್ಲಾಸ್ ಡೋರ್ ಬರುತ್ತೆ ನಿಮ್ಗೆ. ಹೀಗೆ ಬಂದ್ರೆ ನಿಮ್ಗೆ ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಅಗ್ನಿ ಮೂಲೆ ಬರುತ್ತೆ ಇದು ಸೌತ್ ಈಸ್ಟ್ ಕಾರ್ನರು. ಇಲ್ಲಿ ನೀವು ಸ್ಟವ್ ಇಟ್ಕೋಬಹುದು. ಇಲ್ಲಿ ಸ್ಟವ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಸಿಂಕ್ ಬರುತ್ತೆ, ಹಾಕಿಲ್ಲ ಹಾಕೊಡ್ತಾರೆ, ಇಲ್ಲ ಸಿಂಕ್ ಬರುತ್ತೆ. ಇದೆಲ್ಲ ಮಾಡ್ಯುಲರ್ ಕಿಚನ್. ನಿಮ್ಗೆ ಮಾಡ್ಯುಲರ್ ಕಿಚನ್. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಸ್ಟೋರೇಜ್ ಮಾಡ್ಕೋಬಹುದು ನೀವು. ಇದೆಲ್ಲ ಸ್ಟೋರೇಜ್ ಬರುತ್ತೆ. ಇಲ್ಲಿ ಎಲ್ಲ ಸ್ಟೋರೇಜ್ ಇದೆ ನೋಡಿ. ಇದೆಲ್ಲ ಸ್ಟೋರೇಜ್ ಬರುತ್ತೆ. ಇದು ಹೈಡ್ರಾಲಿಕ್ ಡೋರ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಆಕ್ವಾ ಕ್ಯೂರಿಫೈ, ವಾಟರ್ ಕ್ಯೂರಿಫೈಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ಕ್ಯೂರಿಫೈ ಹಾಕೋಬಹುದು. ಅದಕ್ಕೆ ವಾಟರ್ ಲೈನ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ವಾಟರ್ ಲೈನ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇದು ಗ್ರೇನೈಟ್ ಸ್ಲ್ಯಾಬ್ ಬಂದು ಗ್ರೇನೈಟ್ ಹಾಕಿದ್ದಾರೆ. 40 mm ಗ್ರೇನೈಟ್ ಬರುತ್ತೆ. ನಿಮ್ಗೆ ಇದು ಏನು ಅಂದ್ರೆ ಮೇಂಟೆನೆನ್ಸ್ ಪರ್ಪಸ್ಗೆ ಇಲ್ಲಿ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ನೀರು ಬಿದ್ದಿದ್ ನೀರು, ಇಲ್ಲಿ ಪಾತ್ರೆ ತೊಳೆದಿದ್ದ ನೀರು ಬಿದ್ದಿ ವುಡನ್ ಹಾಳೆ ಇದ್ದಲ್ಲಿ ಅಂದ್ಬಿಟ್ಟು ಪಾರ್ಟೇಷನ್ ಮಾಡಿಸಿದ್ದಾರೆ ನೋಡಿ. ಇದು ಪಾರ್ಟೇಷನ್ ಬರುತ್ತೆ. ನಿಮ್ಗೆ ಇಲ್ಲಿ ಗಾಳಿ ಬೆಳಕೋಗೋಸ್ಕರ ಇಲ್ಲೊಂದು ಸ್ಮಾಲ್ ಕಿಟ್ ಇದ್ದಾರೆ. ಇದು ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ, ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ ನಿಮಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಪರ್ಪಸ್ಗೆ 4 ಫೀಟ್ ವರೆಗೂ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ.
ಹಾಕೆಲ್ಲ ಹಾಕೊಡ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡ್ಬೋದು. ಹೀಗೆ ಬಂದ್ರೆ ನಿಮ್ಗೆ ನೋಡಿ ಇಲ್ಲಿ ಸೇಫ್ಟಿಗೆ MS ಗ್ರಿಲ್ ಮಾಡಿಸಿದ್ದಾರೆ. ಸೇಫ್ಟಿಗೆ MS ಗ್ರಿಲ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಸ್ಮಾಲ್ ಒಂದು ವಾಶ್ರೂಮ್ ಇದೆ. ಇಲ್ಲಿ ಕಮೋಡ್ ಬರುತ್ತೆ. ಫ್ಲೋರಿಂಗ್ ನಿಮ್ಗೆ ಲಪೋತ್ರ ಆಂಟಿಸ್ಕಿಡ್ ಯೂಸ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ ಒಂದು 7 feet ವರೆಗೂ 2x4 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇದು ನಿಮ್ಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಈ ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇದು ಅಷ್ಟೇ ವಾಟರ್ ಪ್ರೂಫ್ ಡೋರ್ ಬರುತ್ತೆ ನಿಮ್ಗೆ. ಇದು ಫ್ಲೋರಿಂಗ್ ಬಂದು ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಲಪೋತ್ರ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಒಂದು 4 ಜನ ಆರಾಮಾಗಿ ಕುತ್ಕೊಂಡು ಊಟ ಮಾಡೋ ತರ ಡೈನಿಂಗ್ ಜಾಗ ಇದೆ. ಡೈನಿಂಗ್ ಸ್ಪೇಸ್ ಬರುತ್ತೆ. ಇಲ್ಲಿ ನಿಮ್ಗೆ ಡೈನಿಂಗ್ ಸೆಟ್ ಸ್ಟೋರೇಜ್, ಡೈನಿಂಗ್ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಡ್ರೈಯರ್ಸ್ ಮಾಡಿಸಿದ್ದಾರೆ. ಇಲ್ಲೂ ನೀವು ಕಿಚನ್ ಐಟಮ್ಸ್ಗಳು ಸ್ಟೋರೇಜ್ ಮಾಡ್ಕೋಬಹುದು. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಇದು ನಿಮ್ಗೆ ಗ್ರಾನೈಟ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಗ್ರಾನೈಟ್ ಡಿಸೈನ್ ಬರುತ್ತೆ. ಇಲ್ಲಿ ನಿಮ್ಗೆ ಪೆನಿಟ್ರಿ ಇದೆ, ಸ್ಟೋರೇಜ್ಗೆ ಪೆನಿಟ್ರಿ ಇದೆ. ನಿಮ್ಗೆ ನೋಡಿ ಇಲ್ಲಿಂದ ಈ ಮೂಲೆಯಿಂದ ಈ ಮೂಲೆವರೆಗೂ ಅಟ್ಟ ಇದೆ. ಕಿಚನ್ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ನಿಮ್ಗೆ ಫುಲ್ ಸ್ಟೋರೇಜ್ ಇದೆ. ಮೇಲ್ಗಡೆ ಎಲ್ಲ ಫುಲ್ ಸ್ಟೋರೇಜ್ ಮಾಡಿದ್ದಾರೆ. ನಿಮ್ಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ನಿಮ್ಗೆ ಫ್ಯಾನ್ ಬಂದು ಕ್ರಾಂಪ್ಟನ್ ಫ್ಯಾನ್ ಹಾಕಿದ್ದಾರೆ. ಫ್ಯಾನ್ ಬಂದು ಕ್ರಾಂಪ್ಟನ್ ಫ್ಯಾನ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಹೀಗೆ ಬನ್ನಿ. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಬರುತ್ತೆ. ಇದು 3 feet ಬರುತ್ತೆ ನಿಮ್ಗೆ ಸ್ಟೇರ್ ಕೇಸು. ಇದಕ್ಕೆ ನಿಮ್ಗೆ SS ರೈಲಿಂಗ್ಸ್. ಇದು ನಿಮ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ನಿಮ್ಗೆ ಫುಡ್ ಲೈಟ್ಸ್ ಗಳು ಹಾಕಿದ್ದಾರೆ. ಸುತ್ತ ಫುಡ್ ಲೈಟ್ಸ್ ಗಳು ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದೆಲ್ಲ 3 feet ಬಿಟ್ಟಿದ್ದಾರೆ. SS ರೈಲಿಂಗ್ಸ್ ಹಾಕಿದ್ದಾರೆ. ಫುಡ್ ಲೈಟ್ಸ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಆ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಇದೆ, ಚಿಲ್ಡ್ರನ್ಸ್ ರೂಮ್ ಇದೆ. ಸೆಂಟ್ರಲ್ ನಿಮ್ಗೆ ಮಕ್ಕಳಿಗೆ ಸ್ಟಡಿ ಟೇಬಲ್, ಇಲ್ಲಾಂದ್ರೆ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇದು ಒಂದು ಟೇಬಲ್ ಹಾಕಿದ್ದಾರೆ. ಟೇಬಲ್ ಹಾಕಿ ಸ್ಟೋರೇಜ್ ಮಾಡಿದ್ದಾರೆ. ಇದೆಲ್ಲ ಬುಕ್ಸ್ಗಳೆಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಡ್ರಾಯರ್ಸ್ ಮಾಡಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಇದು ನೋಡಿ ರೂಮ್ ಎಂಟ್ರಿ ಬರುತ್ತೆ. ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಡೋರ್ ನೋಡಿ ಎಕ್ಸಲೆಂಟ್ ಆಗಿದೆ. ರೂಮ್ ಡೋರ್ ಇದು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಫಿಕ್ಸ್ಡ್ ಕಾಟ್ ಇದೆ. ಇಲ್ಲಿ ನೋಡಿ ನಿಮ್ಗೆ ಫಿಕ್ಸ್ಡ್ ಕಾಟ್ ಇದೆ. ನಿಮ್ಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಕ್ರಾಂಪ್ಟನ್ ಫ್ಯಾನ್ ಫಿಟ್ ಮಾಡಿದ್ದಾರೆ. ಕ್ರಾಂಪ್ಟನ್ ಫ್ಯಾನ್ ಫಿಟ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ವಾರ್ಡ್ರೂಫ್ ಬರುತ್ತೆ. ಇದೆಲ್ಲ ವಾರ್ಡ್ರೂಫ್ ಸ್ಟೋರೇಜ್ ಮಾಡ್ಕೋಬಹುದು ನೀವು. ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ಟೀಕುಡ್ ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ 3 ಡೋರ್ದು ಒಂದು ಕಿಟಕಿ ಇದೆ ವೆಂಟಿಲೇಷನ್ ಪರ್ಪಸ್ಗೆ. ನಿಮ್ಗೆ ಹೀಗೆ ಬಂದ್ರೆ ನಿಮ್ಗೆ ಹಿಡನ್ ವಾಶ್ರೂಮ್ ಬರುತ್ತೆ. ಇದು ಬಂದು ನಿಮ್ಗೆ ಹಿಡನ್ ವಾಶ್ರೂಮ್ ಬರುತ್ತೆ. ನೋಡಿ ಹಿಡನ್ ವಾಶ್ರೂಮು. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಬನ್ನಿ. ಇದು ವಾಶ್ರೂಮ್ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಎಲ್ಲ ಲಪೋತ್ರ ಆಂಟಿಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ನಿಮ್ಗೆ ಆಪ್ಷನ್ ಇದು ಡ್ರೈ ವೆಟ್ 2 ಆಪ್ಷನ್ ಇದೆ. ಡ್ರೈ ವೆಟ್ 2 ಆಪ್ಷನ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಬರುತ್ತೆ. ಗೀಸರ್ ಸೋಲಾರ್ 2 ಪ್ರೊವಿಷನ್ ಮಾಡಿದ್ದಾರೆ. ಫಿಟ್ಟಿಂಗ್ ಮಾಡ್ಕೋಬಹುದಾಗಿ ನಿಮ್ ಗೀಸರು. ಹೀಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟ್ಕಿಟ್ ಇದ್ದಾರೆ. ಅಪ್ ಟು 10 feet ವರೆಗೂ 9 feet ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ನಿಮಗೆ ಮೇಂಟೆನೆನ್ಸ್ ಪರ್ಪಸ್ಗೆ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಕಮೋಡ್ ಬರುತ್ತೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಮಿರರ್ ಹಾಕಬಹುದು. ಮಿರರ್ ಹಾಕೊಳ್ಳೋ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ಇದು ರೋಡ್ ಸೈಡ್ ಬರೋದ್ರಿಂದ ಒಂದು ಬಾಲ್ಕನಿ ಇಟ್ಟಿದ್ದಾರೆ. ಬನ್ನಿ. ಹೀಗೆ ಬನ್ನಿ. ಇದು ಬಾಲ್ಕನಿ ಬರುತ್ತೆ. SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ನಿಮಗೆ ಇದು ಬಂದು SS ರೈಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದು ನಿಮ್ಗೆ
ಟೀಕ್ವುಡ್ ವಾಸ್ಕಲ್ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್, ಫಿಕ್ಸ್ಡ್ ಕಾಟು, ಸ್ಟೋರೇಜ್ಗೆ ನಿಮ್ಗೆ ನೋಡಿ ಒಳಗಡೆ ಸ್ಟೋರೇಜ್ ಮಾಡ್ಕೋಬಹುದು. ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಸೀಲಿಂಗ್ ಬಂದು POP ವುಡನ್ ಅಲ್ಲಿ ಡಿಸೈನ್ ಮಾಡಿಸಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ, ಕ್ರಾಂಪ್ಟನ್ ಫ್ಯಾನ್ ಹಾಕಿದ್ದಾರೆ. ಇದೆಲ್ಲ ಡಿಸೈನ್ ಬಂದು ವುಡನ್ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಇಲ್ಲೆಲ್ಲ ಸ್ಟೋರೇಜ್ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲಿ ಸ್ಟೋರೇಜ್ ಇದೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲೂ ಸ್ಟೋರೇಜ್ ಇದೆ, ಡ್ರಾಯರ್ಸ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು. ಡ್ರಾಯರ್ಸ್ ಮಾಡಿಸಿದ್ದಾರೆ ಕೆಳಗಡೆ. ವೆಂಟಿಲೇಷನ್ ಪರ್ಪಸ್ಗೆ ಈ ಕಡೆ ಒಂದು ಕಿಟಕಿ ಇಟ್ಟಿದ್ದಾರೆ, ಅಲ್ಲೊಂದು ಕಿಟಕಿ ಇಟ್ಟಿದ್ದಾರೆ. ಇದು ಟೀಕ್ವುಡ್ ಕಿಟಕಿ ಬರುತ್ತೆ. ಇದು ಈಗ ಬಂದ್ರೆ ನಿಮ್ಗೆ ಇದು ಟಿವಿ ಯೂನಿಟ್ ಬರುತ್ತೆ. ಈ ಯೂನಿಟ್ ಬಂದು ನಿಮ್ಗೆ ಟಿವಿ ಯೂನಿಟ್ ಬರುತ್ತೆ. ಟಿವಿ ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು. ಕೇಬಲ್ ಲೈನ್, ಪ್ಲಗ್ ಪಾಯಿಂಟ್, ಕೇಬಲ್ ಲೈನ್ ಎಲ್ಲ ಮಾಡಿದ್ದಾರೆ. ಡ್ರಾಯರ್ಸ್ ಇದ್ದಾರೆ, ಸೆಟ್ ಬಾಕ್ಸ್ ಎಲ್ಲ ಇಟ್ಕೋಬಹುದು. ಕೆಳಗಡೆ ಡ್ರಾಯರ್ಸ್ ಮಾಡಿಸಿದ್ದಾರೆ. ಸ್ಮಾಲ್ ಸೋಕೇಶ್ ಮಾಡಿಸಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ AC ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ AC ಗೆ, AC ಕೂಡ ಹಾಕೋಬಹುದು ನೀವು ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಇದು ಅಟ್ಯಾಚ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಕುಬೇರ್ ಮೂಲೆ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದಕ್ಕೆ ಒಂದು ಅಟ್ಯಾಚ್ ಬರುತ್ತೆ. ಬನ್ನಿ ಹೀಗೆ ಬನ್ನಿ. ನಿಮ್ಗೆ ಫ್ಲೋರಿಂಗ್ ಗ್ರೇನೈಟ್ ಯೂಸ್ ಆಗ್ತಿದೆ. ಲಪೋತ್ರ ಆಂಟಿ ಸ್ಕಿಡ್ ಬರುತ್ತೆ. ಡ್ರೈ ವೆಟ್ ಎರಡು ಆಪ್ಷನ್ ಇದೆ. ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ಒಂದು ಕಿಟಕಿ ಇಟ್ಟಿದ್ದಾರೆ. ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಇದೆ. ಇಲ್ಲಿ ವಾಲ್ ಫಿಕ್ಸರ್ ಬರುತ್ತೆ. ನಿಮ್ಗೆ ಇಲ್ಲಿ ಗೀಸರ್ ಹಾಕೋಕ್ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು ಮೇಂಟೆನೆನ್ಸ್ ಪರ್ಪಸ್ ವರೆಗೂ 10 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಇಲ್ಲಿ ನಿಮ್ಗೆ ಹೀಗೆ ಬನ್ನಿ. ಇಲ್ಲಿ ನೀವು ಕಮೋಡ್ ಫಿಕ್ಸ್ ಮಾಡ್ಕೊಡ್ತಾರೆ. ಇನ್ನ ಯಾವ್ದು ಪ್ಲಂಬಿಂಗ್ ಫಿಟ್ಟಿಂಗ್ ಯಾವ್ದು ಮಾಡಿಲ್ಲ, ಮಾಡ್ಕೊಡ್ತಾರೆ. ಇಲ್ಲಿ ನಿಮ್ಗೆ ಒಂದು ಹ್ಯಾಂಡ್ ವಾಶ್ ಬರುತ್ತೆ, ವಾಶ್ ಬೇಷನ್ ಬರುತ್ತೆ. ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕೋಬಹುದು. ಇಲ್ಲೊಂದು ಪ್ಲಗ್ ಪಾಯಿಂಟ್ ಇದೆ. ಇದು ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಫ್ಲೋರಿಂಗ್ ಬಂದು ಲಪೋತ್ರ ಆಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವಿತ್ ವಾಟರ್ ಪ್ರೂಫ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದು ನಿಮ್ಗೆ ಇದು ಬಂದು 3rd ಫ್ಲೋರ್ ಎಂಟ್ರಿ ಬರುತ್ತೆ. ಬನ್ನಿ ಹೀಗೆ ಬನ್ನಿ. ಇದು ಫುಡ್ ಲೈಟ್ಸ್ ಇದೆ ಸುತ್ತ. ನಿಮ್ಗೆ SS ರೇಲಿಂಗ್ಸ್. ಇದು 3 ಫೀಟ್ ಬರುತ್ತೆ ನಿಮ್ಗೆ. ಹೀಗೆ ಬಂದ್ರೆ ಹೀಗೆ ಬನ್ನಿ. ನಿಮ್ಗೆ ಸ್ಕೈಲೈಟ್ ಮಾಡಿದ್ದಾರೆ ಸೀಲಿಂಗ್ ಅಲ್ಲಿ. ಹೀಗೆ ಬನ್ನಿ. ಸ್ಕೈಲೈಟ್ ಇದೆ, ಸ್ಕೈಲೈಟ್ ಮಾಡಿದ್ದಾರೆ. ಅದರ ಸುತ್ತ ನಿಮ್ಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಮಾರ್ನಿಂಗ್ 6 ಇಂದ ಈವ್ನಿಂಗ್ 6 ವರೆಗೂ ನಿಮ್ಗೆ ಬೆಳಕಿರುತ್ತೆ. ಆ ತರ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಕೆಳಗಡೆ ಒಂದಿದೆ, ಇಲ್ಲೊಂದಿದೆ ಸ್ಟಡಿ ಟೇಬಲ್. ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬಹುದು. ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಬಹುದು. ಮಕ್ಳು ಏನಾದ್ರು ಓದ್ತೀವಿ ಅಂದ್ರೆ ಬುಕ್ ಸ್ಟೋರೇಜ್ ನೋಡಿ, ಇದೆಲ್ಲ ಸ್ಟೋರೇಜ್ ಇದೆ. ಬುಕ್ ಸ್ಟೋರೇಜ್ ಮಾಡ್ಕೋಬಹುದು. ಡ್ರಾಯರ್ಸ್ ಇದೆ. ಸ್ಟಡಿ ಟೇಬಲ್ ಆರು ಮಾಡ್ಕೊ, ವರ್ಕ್ ಸ್ಟೇಷನ್ ಆರು ಮಾಡ್ಕೊಳ್ಳಿ. ಇದು ನಿಮ್ಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕುಬೇರ್ ಮೂಲೆ ಬರುತ್ತೆ. ಸ್ಟೋರೇಜ್ ಇದೆ ನಿಮ್ಗೆ. ಇಲ್ಲಿ ಸ್ಟೋರೇಜ್ ಇದೆ, ಸ್ಟೋರೇಜ್ ಮಾಡ್ಕೋಬಹುದು. ಫಿಕ್ಸ್ಡ್ ಕಾಟು. ವೆಂಟಿಲೇಷನ್ ಪರ್ಪಸ್ಗೆ ಟೀಕ್ವುಡ್ ಕಿಟಕಿ ಇಟ್ಟಿದ್ದಾರೆ. ಆ ಕಡೆ ಒಂದು, ಈ ಕಡೆ ಒಂದು. ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇದೆಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್. ಡ್ರಾಯರ್ಸ್ ಗಳು ಮಾಡಿಸಿದ್ದಾರೆ. ಇದು ಡ್ರಾಯರ್ಸ್ ಬರುತ್ತೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಸ್ಟೋರೇಜ್ ಇದೆ. ಸ್ಟೋರೇಜ್ ಬರುತ್ತೆ. ಇದೆಲ್ಲ ಡ್ರಾಯರ್ಸ್ ಬರುತ್ತೆ. ಹೀಗೆ ಬನ್ನಿ. ಫ್ಲೋರಿಂಗ್ ನಿಮ್ಗೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಇದೆ. ಇದು ಟಿವಿ ಯೂನಿಟ್ ಬರುತ್ತೆ. LED ಲೈಟ್ಸ್ ಕೊಟ್ಟಿದ್ದಾರೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಬನ್ನಿ ಹೀಗೆ ಬನ್ನಿ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೊಂದು ಶವರ್ ಬರುತ್ತೆ, ವಾಲ್ ಫಿಕ್ಸರ್ ಬರುತ್ತೆ, ಗೀಸರ್ ಪಾಯಿಂಟ್, ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ ಇಟ್ಟಿದ್ದಾರೆ. ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ 9 ಫೀಟ್ ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ಫ್ಲೋರಿಂಗ್ ಬಂದು ನಿಮ್ಗೆ ಲಪೋತ್ರ ಆಂಟಿ ಸ್ಕಿಡ್ ಬರುತ್ತೆ.
ಮ್ಯಾಟ್ ಫಿನಿಶಿಂಗು. ಇಲ್ಲಿ ನಿಮಗೆ ಕಮೋಡ್ ಬರುತ್ತೆ, ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಲೈಟ್ ಪಾಯಿಂಟ್ ಇದೆ, ಇಲ್ಲಿ ಮಿರರ್ ಹಾಕಬಹುದು, ವಾಟರ್ ಪ್ರೂಫ್ ಡೋರ್ ಇದೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ 4 in 1 ಕನ್ವರ್ಟ್ ಮಾಡ್ಕೋಬಹುದು. ಈ ರೂಮ್ ನ ನೀವು ಜಿಮ್ ರೂಮ್, ಇಲ್ಲ ಅಂದ್ರೆ ಯೋಗ ರೂಮ್, ಪಾರ್ಟಿ ಹಾಲ್, ಇಲ್ಲ ಅಂದ್ರೆ ನೀವು ಇದನ್ನ ಹೋಮ್ ಥಿಯೇಟರ್ ರೂಮ್ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಹೋಮ್ ಥಿಯೇಟರ್ ರೂಮ್ಗೂ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಪ್ಲಗ್ ಪಾಯಿಂಟ್ ಟಿವಿ ಲೈನ್ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಇದೆಯಲ್ಲ ನಿಮ್ಗೆ ಇದು ಟಿವಿ ಲೈನ್ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಹೋಮ್ ಥಿಯೇಟರ್ ರೂಮ್ ಕನ್ವರ್ಟ್ ಮಾಡ್ಕೋಬಹುದು. ಇದಕ್ಕೆ ನಿಮ್ಗೆ UPVC ಡೋರ್ ಮಾಡಿಸಿದ್ದಾರೆ. UPVC ಬರುತ್ತೆ ಇದು ಡೋರು. ಸೀಲಿಂಗ್ ಮಂದಿ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಸೇಫ್ಟಿಗೆ ಇದು MSL ಮಾಡಿಸಿದ್ದಾರೆ. ಗೇಟ್ ಸೇಫ್ಟಿ ಪರ್ಪಸ್ಗೆ ನಿಮ್ಗೆ ನೋಡಿ MSL ಮಾಡಿಸಿದ್ದಾರೆ. ಇದು ಓಪನ್ ಬಾಲ್ಕನಿ ಕೂಡ ಮಾಡ್ಕೋಬಹುದು. ಅದಕ್ಕೆ ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. MSL ನಿಮ್ಗೆ ಡೋರ್ ಬರುತ್ತೆ, MS ಡೋರ್, ಇದು ಸೇಫ್ಟಿ ಪರ್ಪಸ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಸ್ಮಾಲ್ ಬಾಲ್ಕನಿ, SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ನಿಮ್ಗೆ ಓಪನ್ ಟೆರೆಸ್ ಬರುತ್ತೆ ಮೇಲ್ಗಡೆ. ಇದು ಓಪನ್ ಟೆರೆಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, MSL ಮಾಡಿಸಿದ್ದಾರೆ. ಇದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ನಿಮ್ಗೆ ಇದು ಲಪೋತ್ರ ಆಂಟಿಸ್ಕಿಡ್ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಫ್ಲೋರಿಂಗು, ನಿಮ್ಗೆ ಈ ಫ್ಲೋರಿಂಗ್ ಎಲ್ಲ ನಿಮ್ಗೆ ವಾಟರ್ ಪ್ರೂಫ್ ಮಾಡಿಸಿ ಆಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಸೀಪೇಜ್ ಬರದೇ ಇರಲಿ ಅಂದ್ಬಿಟ್ಟು ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ, ಆಂಟಿಸ್ಕಿಡ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಸ್ಕೈಲೈಟ್ ಮೆಟ್ಲಲ್ಲಿ ನೋಡೋದಲ್ಲ, ಸ್ಟೇರ್ ಕೇಸಲ್ಲಿ ನೋಡೋದಲ್ಲ, ಸ್ಕೈಲೈಟ್ ಇದು ಸೇಫ್ಟಿಗೆ MSL ಮಾಡಿಸಿದ್ದಾರೆ ಗ್ರಿಲ್. ಹೀಗೆ ಬಂದ್ರೆ ನಿಮ್ಗೆ ಕೈಯಲ್ಲೇ ಬಟ್ಟೆ ಒಕ್ಕೋತೀನಿ ಅಂದ್ರೆ ಒಂದು ಕಟ್ಟೆ ಕಟ್ಟಿದ್ದಾರೆ, ಒಂದು ವಾಟರ್ ಲೈನ್ ಇದೆ, ಇಲ್ಲಿ ಕೈಯಲ್ಲೇ ಬಟ್ಟೆ ಒಕ್ಕೋಬಹುದು ನೀವು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡಕೋಬಹುದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬಹುದು ನೀವು. ಮೇಲ್ಗಡೆ ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. 1000 ಲೀಟರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಬರುತ್ತೆ. 20/30 ಬರುತ್ತೆ. 4 BHK ಡೂಪ್ಲೆಕ್ಸ್ ಹೌಸ್ ಬರುತ್ತೆ. ಇದು ನಿಮ್ಗೆ ನಿಯರೆಸ್ಟ್ ಲೊಕೇಶನ್ ನೋಡಿ, ಸುತ್ತ ಲೊಕೇಶನ್ ಎಕ್ಸಲೆಂಟ್ ಆಗಿದೆ. ಆಲ್ಮೋಸ್ಟ್ ನಿಮ್ಗೆ 80% 90% ವರೆಗೂ ನಿಮ್ಗೆ ಬಿಲ್ಡಿಂಗ್ಗಳೆಲ್ಲ ಬಂದಿದೆ ಇಲ್ಲಿ ಸುತ್ತ. ಈ ಪ್ರಾಪರ್ಟಿ ನಿಮ್ಗೆ ನೋಡಿ, ಹೀಗೆ ಬನ್ನಿ, ಇಲ್ಲಿ ಮುಂದೆ ಹೋದ್ರೆ ಇಲ್ಲಿ ಜಸ್ಟ್ 1 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಕನಕಪುರ ರೋಡು, ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇದೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ, ಕನಕಪುರ ಮೇನ್ ರೋಡ್ ಇದೆ, ಎಲ್ಲ ನಿಯರೆಸ್ಟ್ ಇದೆ ನಿಮ್ಗೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಎಡಗಡೆ ಸ್ಕ್ರೀನ್ ಮೇಲೆ ಎಡಗಡೆ ಎಲ್ಲೋ ಬಾಕ್ಸ್ ಅಲ್ಲಿ ಓನರ್ ನಂಬರ್ ಇರುತ್ತೆ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ, ಡೈರೆಕ್ಟ್ ಆಗಿ ಓನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರಾಪರ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.